ಟು ಮೈ ಫಸ್ಟ್ ವ್ಲಾಗ್ ಇನ್ ಸಕಲೇಶ್ಪುರ. ಇವತ್ತು ನಾವು ಆಡ್ತಾ ಇದ್ದೀವಿ ಎಲ್ಲರೂ ಸೇರಿ ಸಕಲೇಶ್ಪುರದಲ್ಲಿ ಶಟಲ್ ಕಾಕು. ಒಂದು 6 ಜನ ಇದ್ದೀವಿ, 6 ಜನ ಇರ್ಬೋದು, 6 ಜನ 5 ಜನ ಇದ್ದೀವಿ, 5 ಜನ ಇದ್ದೀವಿ. ವರ್ಷ ಕ್ರಿಕೆಟ್ ಆಡೋಣ ಅಂತಿದ್ವಿ. ಇನ್ನು ಮಾಡೋದು ತೀಟ ನೋಡ್ರಿ. ಒಬ್ಬೊಬ್ಬರೇ ಪ್ಲೇಯರ್ ಹೆಸರು ಹೇಳ್ತೀನಿ, ಬನ್ನಿರಿ ತೋರ್ಸ. ನಿನ್ನ ಹೆಸರು ಸುಜಾನ್ ತಾನೆ? ಸುಜಾನ್ ಆಡ್ತಿದ್ದಾನೆ RCB. ಆಮೇಲೆ ಗೌರವ್ ಆಡ್ತಾ ಇದ್ದಾನೆ ಶಟಲ್ ಕಾಕಲ್ಲಿ RCB ಅಂತೆ. ತಲೆ ಇಲ್ಲ ಅವ್ನು. ಬ್ಯಾಟು ಬಾಲಲ್ಲಿ RCB ಆಡ್ತಿದ್ದೀವಿ. ನಾನು ಬ್ಯಾಟು ಬಾಲಲ್ಲಿ ಒಂದು ಶಟಲ್ ಕಾಕಲ್ಲಿ RCB. ನಾನು ಬ್ಯಾಟು ಬಾಲ್ RCB. ಆಯ್ತು, ಶುರು ಮಾಡೋಣ. ಓಕೆ, ಫಸ್ಟ್ ರೌಂಡಲ್ಲಿ ನಿನ್ನ ಹೆಸರೇನು? ಭವಾನಿ ಮತ್ತು ನಮ್ಮಮ್ಮ ಆಡ್ತಾ ಇದ್ದಾರೆ. ಟೀಮ್ ಎ ಅಲ್ಲಿ ಭವಾನಿ, ಟೀಮ್ ಬಿ ನಮ್ಮಮ್ಮ. ಓಕೆ, ಟೀಮ್ ಬಿ ನನ್ನ ತಮ್ಮ, ಟೀಮ್ ಮೇಲೆ ಇನ್ನೂ ಅವಳೇ ಇದ್ದಾಳೆ. ಮಿಸ್ಟೇಕ್ ಆಗ್ಬಿಟ್ಟೈತಿ ಪಾಪ. ಔಟು. ಓಕೆ, ಟೀಮ್ ಎ ಅಲ್ಲಿ ಗೌರವ್, ಟೀಮ್ ಬಿ ಅಲ್ಲಿ ನನ್ನ ತಮ್ಮ. ಓಕೆ, ಇವರಿಬ್ರು ಆಡೋಣ. ಆಡಲಿ ವಜ್ರಮುನಿ ಸ್ಟೈಲ್. ಅವನ್ನೆಲ್ಲ ಹಾಕ್ಲಿ, ಆಡ ನೀನು. ರೌಂಡ್ 3, ರೌಂಡ್ 4 ಅಲ್ಲಿ ನನ್ನ ತಮ್ಮ. ರೌಂಡ್ 4 ಅಲ್ಲಿ ಚಿಕ್ಕ ಔಟ್ ಆದ ಅಂತೆ. ರೌಂಡ್ 4 ಅಲ್ಲಿ ನನ್ನ ತಮ್ಮ ಔಟ್ ಆದ. ಇವಾಗ ನೋಡೋಣ ರೌಂಡ್ 5 ಅಲ್ಲಿ ಯಾರು ಹೋಗ್ತಾರೆ ಅಂತ. ರೌಂಡ್ 5 ಅಲ್ಲಿ ಸುಜಾನ್ ಔಟ್ ಆಗಿದ್ದಾನೆ. ಸ್ವಲ್ಪ ಪಾಪ ಒಂದ್ಸಲಿ ಆಡ್ತಾರೆ. ರೌಂಡ್ 5 ಅಲ್ಲಿ ಈ ಬಿಳಿ ಮೂತಿ ಬ್ಯಾಟು ಬಾಲ್ ಆಡ್ರಿ ಅಮ್ಮ. ಔಟು. ಇವನು ಫಿಟ್ಟಿಂಗ್ ಆಡ್ತಾನ ನಮ್ಮಣ್ಣ. ಇದರಲ್ಲೇ ಗೊತ್ತಾಗ್ತದೆ ನಿಂಗೆ ನೆಟ್ಟಿಗೆ ಆಡಕ್ಕೆ ಬರಲ್ಲ ಅಂತ. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು. ಅಕ್ಕಿಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಓಕೆ, ಗೌರವ್ಗೆ ಅನ್ಯಾಯ ಆಗಿದೆ. ಓಹ್, ಆಡ. ಇವರಿಬ್ರದ್ದು ಕ್ರಿಕೆಟ್ ಅಂತೆ ನೋಡ್ತಾರೆ ಪ್ಲಾಸ್ಟಿಕಲ್ಲಿ. ಶಟಲ್ ಕಾಕ್ ಆಡ್ತಾವ, ನಾವು ಕ್ರಿಕೆಟ್ ಆಡ್ತಾವ. ನಾವು ಇವನು ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ನಿಮಗೆ ಗೊತ್ತು. ಆಯ್ತು, ಆ ಕಡೆ ಬರೋಣ. ಓಕೆ, ರೌಂಡ್ 7 ಅಲ್ಲಿ ಭವಾನಿ ಔಟ್ ಆದ್ಲು. ರೌಂಡ್ 8 ಅಲ್ಲಿ ಚಿಕ್ಕ ಔಟ್ ಆದ. ಓಕೆ, ರೌಂಡ್ 9 ಗೆ ನಾನು ಬರ್ತೀನಿ. ರೌಂಡ್ 9 ಸರಿ. ರೌಂಡ್ 9 ಅಲ್ಲಿ ಔಟ್ ಆಗಿಲ್ಲ ಅಂತೆ, 1 ಕೊಟ್ಟಿದ್ದಾರೆ. ಓಕೆ, ಆಡೋಣ ಬನ್ರಿ. ರೌಂಡ್ 11 ಅಲ್ಲಿ ಚಿಕ್ಕ ಔಟ್ ಆದ. ನಾನು ಆಡ್ತೀನಿ ಕೊಡಲಿಲ್ಲ. ಅವ್ರ ಅಕ್ಕನ ಸಹಿಸ್ತಾರಂತೆ, ನೋಡೋಣ ಬನ್ನಿ. ಔಟ್. ಇದೆಲ್ಲ ಇಲ್ಲ ತಾನೆ? ಇಲ್ಲ. ನಿಂಗಿದು ಬೇಕಿತ್ತ ಮಗನೇ, ವಾಪಸ್ಸು ಹೊಂಟೋಗು. ಆಯ್ತು ಚಿಕ್ಕನಂದ ಮರ್ಯಾದಿನ ನನ್ನ ಕಳಿಸ್ಬಿಟ್ರು ಪಾಪ 2ನೇ ಟೈಮ್ ನನ್ನ. ಓ, 1000 ರೂಪಾಯಿ ಬ್ಯಾಟು. ಏನು ಮಾಡಕ್ ಹೋಗ್ಬೇಡ, ಏನು ಮಾಡ್ಬೇಡ ಚಿಕ್ಕು. ಸುಮ್ಮನೆ 1000 ರೂಪಾಯಿದು ಕಾಸು ಕಟ್ಬೇಕಾಗಿರೋದು ನೀನು. ರೌಂಡ್ 12 ಅಲ್ಲಿ ನನ್ನ ತಮ್ಮ ಔಟ್ ಆದ. ರೌಂಡ್ 11 ಇದು ಆಕ್ಚುಲಿ ಚೆನ್ನಾಗಿರೋದು. ನನ್ನ ಮರ್ಯಾದೆ ಕಳಿಸ್ಬಿಟ್ರು. ಇವಾಗ ರೌಂಡ್ 12 ಅಲ್ಲಿ ಅವ್ನು ಕಳಿಸ್ತೀನಿ. ಹೇಳ್ತಾರಂತೆ ಅವ್ರ ಅಕ್ಕ ತುಂಬಾ ಸೀರಿಯಸ್ ಆಗಿದ್ದಾರೆ ಮ್ಯಾಚಲ್ಲಿ. ಸುಜಾನ್ ಔಟು. ನಾನು ಬರ್ತೀನಿ ಅಂದ್ರೆ ಮತ್ತೆ ಮರ್ಯಾದೆಯಿಂದ ಕಳಿಸ್ಬಿಟ್ರು ನನ್ನ. ನಮ್ಮಮ್ಮದು ಮುಖಾಮುಖಿ ನನಗೆ. ಅಮ್ಮ ಔಟಮ್ಮ.
ಗೌರವ ಅಡ್ಡ ಬಂದ್ಬಿಟ್ನತ್ತ ಪಾಪ. ಗೌರವ ಒಂದು ಸ್ವಲ್ಪ ಏನು ಆಗ್ತಿರ್ಬೋದು ನಿಮಗೆ ಗೌರವ? ಬೇಜಾರಾಗ್ತಿದ್ಯಾ? ಇಲ್ಲ, ಮತ್ತ್ಯಾಕೆ ನೀವು ಸೈಡಲ್ಲಿ ಪಾಪ ಕೈ ಕಟ್ ಅವ್ರು ಔಟ್ ಆಗ್ತಿಲ್ಲ ಅಂತ ಬೇಜಾರು. ಓ ಅವ್ರು ಔಟ್ ಆಗ್ಬೇಕಾ ನಿಮ್ಗೀಗ? ಕೊಡಲ್ಲ ಬಿಡಿ ಅವ್ರು ನಿಮಗೆ. ಔಟ್ ಔಟು. ಅಮ್ಮ ಮೋಸ, ಇದು ನಮಗೆ ಮೋಸ ನಡೀತಿದೆ, ನ್ಯಾಯ ಬೇಕು. ಅಮ್ಮ ಮೋಸ, ಅವ್ರು ಸೆಕೆಂಡ್ ಟೈಮ್ ಔಟು. ಆಯ್ತು, ಅವನೇ ಆಡ್ತಾನಂತೆ, ಆಡು. ಔಟ್ ಔಟು. ಅಮ್ಮ ಔಟಮ್ಮ ಔಟು. ನಾನು ಆಡ್ತೀನಿ. ಗೌರವ್ ನಿಂಗೆ ಇಲ್ಲಿ ಕ್ರಿಕೆಟ್ ಆಡ್ರು ಹೋಗ್ರಮ್ಮ. ಶೂ ಇಲ್ಲ ಆಫ್ ಮಾಡಿ. ನೀನು ಔಟು. ಸುಜಾನ್ ನಮ್ಮ ಹತ್ರ ಮರ್ಯಾದೆಯಿಂದ ಕಿತ್ಕೊಂಡ್ಬಿಟ್ಟ. ಇಬ್ರು ಬಿಗೇನರ್ಸೆ. ಸುಜಾನ್ ಔಟು ಆದ್ರೂ ಕೊಡ್ತಾ ಇಲ್ಲ ನಮ್ಗೆ. ಅವ್ರ ಅಕ್ಕ ತುಂಬಾ ಬೆದರುತ್ತಿದ್ದಾರೆ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅವ್ರ ತಮ್ಮ ಕೇಳೋ ಮಾತೇ ಇಲ್ಲ. ತುಂಬಾ ದೊಡ್ಡ ಜಗಳ ಆಗ್ತಿದೆ. ಅವ್ರ ಅಕ್ಕ ಕೊಡಲ್ಲ ಅಂತೀಗ ಅಣ್ಣ ಅತ್ತೆ. ಅವ್ರ ಅಕ್ಕ ಬಂದು ದೊಡ್ಡ ವಾರ ನಡೀತಿದೆ. ಗೌರವ್ ಒಂದೇ ಒಂದು. ಅಯ್ಯೋ ಆಯ್ತು ಆಡಪ್ಪ ಹೋಗ್ಲಿ. ಆಡ ಔಟ್ ವಾರ್ನಿಂಗ್ ಏನಿಲ್ಲ. ಔಟ್ ಅಕ್ಕ ಚಿಕ್ಕ ಹುಡುಗಿ. ಸಾರಿ ನೋಡಕ್ ನಿಂಕಿತ ದೊಡ್ಡ ಥರನೇ ಕಾಣ್ತಾಳೆ ಬಿಡ. ಲೈನ್ ಇರೋದದ ಊಟಕ ಅಂತೆ. ಔಟ್ ನೀನು ಹಾಕಿದೆ. ನಮ್ಮ ಮುಂಡಾಡಿ ಗುಂಡ ಔಟ್ ಆಗ್ಬಿಟ್ಟ. ಔಟ್ ಮರ್ಯಾದೆಯಿಂದ ಕಳಿಸ್ಬೇಕಿನ್ನ ಈಗ. ಅಮ್ಮ ನೆಕ್ಸ್ಟ್ ನಾನೇ. ಓಕೆ, ನಮ್ಮಮ್ಮ ಬಂದ್ಬಿಟ್ರು, ನಾನು ಕಳ್ಸಿದ ಆಡಕ್ಕೆ ಬರಲ್ಲ ಅಂತ. ನಾಡಿಲ್ಲ ನೆಟ್ಟಿಗೆ. ಔಟು ಆಡಕ್ಕೆ ಬರ್ತಾಯಿಲ್ಲ ನಮ್ಮ ಅಣ್ಣಂಗೆ. ಓವರ್ ಆಗಿರ್ತವನೆ. ಔಟು. ಅಮ್ಮ ಮೋಸ ಅಮ್ಮ. ನಮ್ಮಮ್ಮ ಮೋಸ ಮಾಡಿಬಿಟ್ರು. ಚಿಕ್ಕ ಮಕ್ಳ ಜೊತೆ ಆಡೋಣ ಅಂದರೆ ಬೇಡ. ಕ್ರಿಕೆಟ್ ಶಟಲ್ ಕಾಕ್ ಯಾವುದು ಬೇಡ. ಕೊಕ್ಕ ಫಸ್ಟ್ ಎದಾಳೋದು ಕುತ್ಕೊಳ್ಳೋದು ಕಲಿ. ಇವಾಗ ಏನೇನು ಬೀಳ್ತಾನ ಅವನು. ಫೋನ್ ಬೀಳಿಸ್ತಾ ಇದ್ದ ಈಗ ಅವನು ನಿಮ್ಮ ಜೊತೆನೆ. ನೋಡ್ರಿ ಇಲ್ಲೇ ಕೂತಿ ಜಾಗದಲ್ಲೇ ಗ್ರಿಪ್ಗಳೆಲ್ಲ ಬಿಸಾಕೊಂಡು ಹೋಗ್ತವ್ರೆ. ಗ್ರಿಪ್ ಎಲ್ಲ ಹೋಯ್ತು. ಗ್ರಿಪ್ ಹಾಕೊಳ್ಳೆ. ಗ್ರಿಪ್ ಕೊಟ್ಬಿಡೋಣ. ಇಲ್ಲಿ ಗ್ರಿಪ್ ತಗ. ಯಾಕೆ ಬಿಚ್ಚಾಕ್ದೆ? ಗ್ರಿಪ್ ಬೇಡ, ಗ್ರಿಪ್ ತಡೆಯೋ. ಗ್ರಿಪ್ ಬೇಡ. ಸರಿ, ಇದೇ ಥರ ನಾವು ಇನ್ನೊಂದು ವಾಕ್ಸ್ ತರ್ತಾ ಇರ್ತೀವಿ. ಇಲ್ಲ ಜಸ್ಟ್ ಅಲ್ಲ ಐತೆ ನನ್ನ ಹತ್ರ. ಹೇಳಿದ್ಯಾನೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕ ಬಿದ್ದಿದ್ದ ನನ್ನ ಮಕ್ಕ ಮುತ್ತಿ ಹೋಗ್ಬಿಡೋದು. ಜಸ್ಟ್ ಮಿಸ್ಸು ಬಚಾವದೆ. ಇದೇ ಥರ ನಿಮಗೆ ಇನ್ನೊಂದು ಹೊಸ ವ್ಲಾಗ್ಸ್ ತರಬೇಕಾದ್ರೆ ಈಗಲೇ ಆಶಾ ಸ್ಟುಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ಏನಂತ ಯಾರೋ ಲೈಕ್ ಮಾಡಿ, ಶೇರ್ ಮಾಡಿ. ಹೇಳು ಹೇಳಿನೇ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಖುಷಿಯಿಂದ ಹೇಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹೇಳೋಣ, ಇವನೇ ಹೇಳ್ಬಿಡೋನೆ. ಮಾಡೋ ಮರಿಬೇಡಿ.
ಬಾಯ್ ಬಾಯ್. ಇದೇ ಥರ ತರ್ತಾ ಇರ್ತೀನಿ. ಚೆನ್ನಾಗಿದ್ರೆ ಲೈಕ್ ಮಾಡಿ. ಬಾಯ್ ಟಾಟಾ.